ಚೆನ್ನಾಗಿ ಪ್ರಿಪೇರ್ ಆಗಿದ್ದೀನಿ ನಿತ್ಯ. ನೀವು ತಪ್ಪು ಮಾಡ್ತಿದ್ದೀರಾ. ಇಲ್ವಲ್ಲ, ಫ್ರೆಂಡ್ಸಿಗೆ ಮೆಸೇಜ್ ಮಾಡ್ತಿದ್ದೀನಿ. ನಾನು ಹೇಳಿದ್ದು ಈ ಫೋನ್ ಬಗ್ಗೆ ಅಲ್ಲ. ಮತ್ತೆ ಮೆಸೇಜ್ ಬಗ್ಗೆನಾ? ಸಾರಿ, ನನ್ನ ಫ್ರೆಂಡ್ಸ್ ಹತ್ರ ಹೆಚ್ಚು ಮಾತಾಡಲ್ಲ, ಅದಕ್ಕೆ ನಂಗೆ ಫ್ರೆಂಡ್ಸ್ ಇಲ್ಲ. ಮನುಷ್ಯತ್ವನೂ ಕಡಿಮೆನೆ. ವಾಟ್? ಆ ಹುಡ್ಗಿನ ಯಾಕೆ ಕೆಲ್ಸದಿಂದ ತೆಗೆದ್ರಿ? ಯಾವ ಹುಡುಗಿನ? ಓ, ಇನ್ನು ಎಷ್ಟು ಜನರನ್ನ ಕೆಲ್ಸದಿಂದ ತೆಗ್ದಿದ್ದೀರೋ, ಯಾರು ಅಂತಾನೂ ನೆನ್ಪಿಲ್ವಾ? ನಂಗೆ ಬೇಡದೇ ಇರೋದನ್ನ ನಾನು ನೆನ್ಪಿಟ್ಕೊಳ್ಳಲ್ಲ. ಸರಿ, ಕೀರ್ತಿನ ಯಾಕೆ ತೆಗ್ದಿದ್ದು? ಅದು ನಿನಗೆ ಅಗತ್ಯ ಇಲ್ಲ. ಅವಳು ನನ್ನ ಹಾಗೆ ಅವಳು ಹುಡುಗಿನೇ, ಆದ್ರೆ ನೀನು ಅವಳು ಒಂದೇ ಅಲ್ಲ. ಅಲ್ದೇ ಇರ್ಬೋದು, ಆದ್ರೆ ಅಮ್ಮ ಯಾರಿಗಾದ್ರೂ ಅಮ್ಮನೇ ಅಲ್ವಾ? ಸೊ ವಾಟ್? ಕೀರ್ತಿ ಅಮ್ಮಗೆ ಹುಷಾರಿಲ್ಲ ಅಂತಾನೆ ಆಫೀಸಿಗೆ ಬರ್ಲಿಲ್ಲ, ಅಷ್ಟು ಮಾತ್ರಕ್ಕೆ ಅವಳನ್ನ ಕೆಲಸದಿಂದಾನೇ ತೆಗಿಯೋದಾ? ಇದೆಂತ ನ್ಯಾಯ? ಯಾರಿಗೋಸ್ಕರ ನೀನು ನನ್ನ ಹತ್ರ ಆರ್ಗ್ಯೂ ಮಾಡ್ತಾ ಇದ್ಯಾ? ಅವಳು ಯಾರೋ ಅಲ್ಲ, ಈ ಕಂಪ್ನಿಲಿ 5 ವರ್ಷ ಕೆಲಸ ಮಾಡಿರೋ ಹುಡುಗಿ. ಕೆಲಸ ಮಾಡಿದ್ರೇನೆ ಸ್ಯಾಲ್ರಿ ಸಿಗೋದು, ಕೆಲಸ ಮಾಡದೇ ಇದ್ರೆ ಜಾಬ್ ಕೂಡ ಇರಲ್ಲ. ಸೋಮಾರಿಗಳಿಗೆ ನನ್ನ ಕಂಪ್ನಿಲಿ ಜಾಗ ಇಲ್ಲ. ಎಷ್ಟು ಸ್ವಾರ್ಥಿ ತರ ಮಾತಾಡ್ತಿದ್ದೀರಾ? ಅಮ್ಮನ್ನ ನೋಡ್ಕೊಳ್ಳೋರು ಸೋಮಾರಿ ಹೇಗಾಗ್ತಾರೆ? ಅದು ಬಾಧ್ಯತೆ. ಅವಳಷ್ಟು ಹತ್ತು ಬೇಡ್ಕೊಳ್ತಾ ಇದ್ರು ನಿಮಗ್ ನೋವಾಗ್ಲಿಲ್ಲ ಅಂತಂದ್ರೆ ನಿಮ್ಗೆ ನಿಜವಾಗ್ಲೂ ಮನ್ಸನ್ನೋದಿದ್ಯಾ? ಹೌದು, ಹುಡ್ತಾನೆ ನೀವು ಸೂಟು ಬೂಟಿನ ಜೊತೆ ಹುಡ್ತವ್ರು, ಬಂಗಾರದ ತಟ್ಟೆಲೆ ತಿಂದವ್ರು, ಆಯಾ ಹತ್ರನೇ ಬೆಳ್ದವ್ರು. ಇನ್ನು ಅಮ್ಮನ ಮೇಲೆ ಎಲ್ ಗೊತ್ತಿರುತ್ತೆ? ಅಮ್ಮ ಅಂದ್ರೆ ಯಾರು ಗೊತ್ತಾ? ನಾವು ಜೀವ ಪಡ್ಕೊಳ್ಳೋದಿಕ್ಕೆ ದೇವ್ರು ಕೊಟ್ಟಿರೋ ಅವಕಾಶನ ನಿಜ ಮಾಡೋಳೆ ಅಮ್ಮ. ಎಷ್ಟೋ ವರ್ಷದ ನಮ್ ಜೀವನಕ್ಕೆ ನಾಂದಿಯಾಗಿ ತನ್ನ ಹೊಟ್ಟೆಯಲ್ಲಿ 9 ತಿಂಗಳು ಹೊರೋಳೆ ಅಮ್ಮ. ನಮ್ಗೆ ಜನ್ಮ ನೀಡೋದಕ್ಕೆ ತಾನು ಪುನರ್ಜನ್ಮ ಎತ್ತೋಳೆ ಅಮ್ಮ. ರಕ್ತನ ಹಾಲಾಗ್ಸಿ ನಮ್ಮ ಹಸ್ವನ್ ತೀರ್ಸೋಳೆ ಅಮ್ಮ. ತಾನು ಎಷ್ಟೋ ಕಷ್ಟಗಳನ್ನ ಎದುರಿಸಿದ್ರು ನಮ್ಗೆ ಧೈರ್ಯ ಧಾರೆ ಏರೋಳೆ ಅಮ್ಮ. ನಮ್ಗೆ ಪೆಟ್ಟಾದ್ರೆ ಅಮ್ಮ ಅಂತಾನೆ ಕೂಗ್ತಿವೆ ಹೊರತು ದುಡ್ಡು ಅಂತ ಕೂಗಲ್ವೇ? ಅಂತ ಅಮ್ಮಂಗೆ ಕಷ್ಟ ಬಂದ್ರೆ ನಮ್ ಪ್ರಾಣ ಆದ್ರೂ ನಾವು ಪಣವಾಗಿಡ್ಬೇಕೆ ಹೊರತು ಕೆಲ್ಸದಿಂದ ತೆಗಿತಾರ? ಅಮ್ಮಂಗಿಂತ ನಿಮ್ಗೆ ಕೆಲ್ಸ ದುಡ್ಡೇ ಹೆಚ್ಚಾಯ್ತಾ? ಎನಫ್ ನಿತ್ಯ, ಈಗಾಗ್ಲೇ ನೀನು ಹೆಚ್ಚು ಮಾತಾಡಿದ್ಯಾ. ಅಮ್ಮನ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ನೋಡಿ, ಈಗಲೇ ಅವಳನ್ನ ಕೆಲ್ಸಕ್ಕೆ ತಗೊಂಡು ಅವಳ ಅಮ್ಮನ್ ಟ್ರೀಟ್ಮೆಂಟ್ ಬೇಕಾಗೋ ದುಡ್ಡೆಲ್ಲ ಕೊಡಿ. ದಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಇದೇನ್ ಚಾರಿಟಿ ಟ್ರಸ್ಟ್ ಅಲ್ಲ, ಕಷ್ಟ ಇರೋರಿಗೆಲ್ಲ ಹೆಲ್ಪ್ ಮಾಡೋದಕ್ಕೆ. ಅಂದ್ರೆ ಅವಳು ಕೆಲಸ ಕೊಡಲ್ವಾ? ಕೊಡಲ್ಲ. ಅವಳ ಪಾಪ, ದೇವ್ರು ನಿಮ್ಮನ್ನ ಕ್ಷಮಿಸಲ್ಲ. ಕೆಲ್ಸನೇ ದೇವ್ರು. ಕೆಲ್ಸ ಮರಿಯೋನ್ನ ಯಾವ ದೇವ್ರು ಕಾಯಲ್ಲ. ಸರ್, ಪ್ರೆಸ್ನವ್ರು ಬಂದಿದ್ದಾರೆ. ಹೊರಗಡೆ ಇರೋ ಆ ಇಡಿಯಟ್ನ ಪ್ರೆಸ್ ಅವ್ರು ನೋಡಿಲ್ಲ ಅಲ್ವಾ? ಇಲ್ಲ ಸರ್, ಅವಳನ್ನ ನೋಡಬಾರ್ದು ಅಂತಾನೆ ಬೇರೆ ಎಂಟ್ರೆನ್ಸ್ ನಿಂದ ಕರ್ಕೊಂಡು ಬಂದೆ. ಗುಡ್, ಯು ಕ್ಯಾನ್ ಗೋ. ಓಕೆ ಸರ್. ಸಿ ನಿತ್ಯ, ಇದು ನನ್ನ ಕಂಪ್ನಿ. ಇಲ್ಲಿರ್ಬೇಕು ಅಂದ್ರೆ ನಾನು ಹೇಳಿದ್ದನ್ನ ಕೇಳಬೇಕು, ಹೇಳಿದ್ದನ್ನೇ ಮಾಡಬೇಕು. ನನಗೆ ಅಂತಾನೆ ಸಪ್ರೇಟ್ ಕಾನ್ಸ್ಟಿಟ್ಯೂಷನ್ ಇದೆ, ಅದನ್ನ ನಾನು ಕೂಡ ಕ್ರಾಸ್ ಮಾಡಲ್ಲ. ಇಂಟರ್ವ್ಯೂಗೆ ಟೈಮ್ ಆಗ್ತಿದೆ, ಲೆಟ್ಸ್ ಗೋ. ಇವನು ಮನುಷ್ಯನ ಮಣ್ಗೊಂಬೆನಾ? ಎಷ್ಟೇ ಹೇಳಿದ್ರು ಕರ್ಗಲ್ಲ. ಛೇ, ಆ ಹುಡುಗಿಗೆ ಮಾತು ಕೊಟ್ಟಿದ್ದೆ, ಕೆಲಸ ಸಿಗದೆ ಇದ್ರೆ ಅವಳು ಅವಳಮ್ಮ ಕಷ್ಟಪಡ್ತಾರೆ, ಏನಾದ್ರೂ ಮಾಡಬೇಕು. ಏನ್ ಮಾಡ್ಲಿ? ವೆಲ್ಕಮ್ ಟು ಜೈ ಗ್ರೂಪ್ ಆಫ್ ಇಂಡಸ್ಟ್ರೀಸ್. ನಾವು ಕರೆದ ತಕ್ಷಣ ನಮ್ಮ ಪ್ರೆಸ್ ಮೀಟಿಗೆ ಬಂದಿರೋ ಎಲ್ಲ ಮೀಡಿಯಾದವ್ರಿಗೂ ಕೃತಜ್ಞತೆಗಳು. ಈಗ ನಮ್ಮ ಸಾರ್ನ ಮೇಡಮ್ನ ಪ್ರಶ್ನೆ ಕೇಳಬಹುದು. ಸರ್, ಈಗಿರೋ ಕಂಪ್ನಿಗಳೇ ಜಾಸ್ತಿ ಇದೆ, ಮತ್ತಿನ್ನೊಂದೇನಿಕೆ? ಆಕ್ಚುಲಿ ಈ ಸಿಕ್ ಯೂನಿಟ್ನ ನನ್ನ ಫಿಯಾನ್ಸಿಗೋಸ್ಕರ ತಗೊಂಡಿದ್ದು. ನೀವು ಮನಸ್ಸು ಮಾಡಿದ್ರೆ ಹೊಸ ಫ್ಯಾಕ್ಟ್ರಿನೇ ಲಾಂಚ್ ಮಾಡ್ಬೋದಲ್ಲ. ಹಳೇದು ಆಲ್ರೆಡಿ ಲಾಸ್ ಆಗಿರೋದನ್ನ ಯಾಕೆ ತಗೊಂಡ್ರಿ? ಬೇಸಿಕಲಿ ನನಗೆ ಫೇಲ್ಯೂರ್ನ ಸಕ್ಸಸ್ ಮಾಡೋದೇ ಅಭ್ಯಾಸ. 2ನೇ ಸ್ಥಾನದಲ್ಲಿದ್ದಿದ್ದು ನೀವು 1ನೇ ಪ್ಲೇಸ್ಗೆ ಆದಷ್ಟು ಬೇಗ ಬರ್ತಿದ್ದೀರಾ. ಹೇಗನ್ನಿಸ್ತಾ ಇದೆ ನಿಮ್ಗೆ? ನನ್ನ ದೃಷ್ಟಿಲಿ ನಂಬರ್ 1 ಅಂದ್ರೆ ರಾಜ, ದಿ ಕಿಂಗ್. ಮಂತ್ರಿಗೆ ಬುದ್ಧಿ ಇರಬೇಕು, ಬಂಟನ್ಗೆ ಭಕ್ತಿ ಇರಬೇಕು, ಕುದುರೆಗೆ ವೇಗ ಇರಬೇಕು, ಆನೆಗೆ ಬಲ ಇರಬೇಕು, ಸೇನಾಧಿಪತಿಗೆ ವ್ಯೂಹ ಇರಬೇಕು, ಸೈನಿಕನಿಗೆ ಧೈರ್ಯ ಇರಬೇಕು. ಯುದ್ಧ ಗೆಲ್ಲಬೇಕು ಅಂದ್ರೆ ಇವರೆಲ್ಲರ ಹಿಂದೆ ಸಾಮರ್ಥ್ಯ ಇರೋ ಒಬ್ಬ ರಾಜ ಇರಬೇಕು.
ಚರಿತ್ರೆಯಲ್ಲಿ ತುಂಬಾ ಜನ ರಾಜರು ಸೋತ್ ಹೋದ್ರು, ಓಡ್ ಹೋದ್ರು, ಅಡಗಿದ್ರು, ದಾಸೋಹನೂ ಆದ್ರು. ಆದ್ರೆ ಕೆಲವ್ರು ಮಾತ್ರ ಎಲ್ಲ ಕಳ್ಕೊಂಡ್ರು, ತಿರುಗ್ ಬಂದು ಯುದ್ಧ ಮಾಡಿದ್ರು. ರಾಜ ಅಂದ್ರೆ ಸ್ಥಾನ ಅಲ್ಲ, ರಾಜ ಅಂದ್ರೆ ಸ್ಥಾಯಿ ಅಂತ ನಿರೂಪಿಸಿದ್ರು. ನಾನು ರಾಜ ಆಗ್ಬೇಕು ಅನ್ಕೊಂಡಿದ್ದೀನಿ. ನನ್ನ ಸ್ಥಾಯಿ ಏನು ಅಂತ ನಿರೂಪಿಸ್ಬೇಕು ಅನ್ಕೊಂಡಿದ್ದೀನಿ. ದಟ್ಸ್ ಮೈ ಲೈಫ್ ಟೈಮ್ ಗೋಲ್. ರಾಜ ಅಂದ್ರೆ ಬಡವರಿಗೆ ಸಹಾಯ ಮಾಡೋನು. ಇಷ್ಟು ಮಾತಾಡೋನು ಚಿಕ್ಕ ಕೆಲ್ಸ ಕೊಡ್ದೆ ಅಳಿಸ್ತಾನೆ. ಮೇಡಮ್ ಮೇಡಮ್ ನಿತ್ಯ ಮೇಡಮ್, ಹಾ ಮಿಸ್ ಬ್ಯಾಂಗ್ಳೂರ್ ಆಗಿ ವಿನ್ ಆದ್ರಿ. ಈಗ ಜೈ ಅವ್ರನ್ನ ಮದುವೆ ಆಗ್ತಿದ್ದೀರಿ. ನಿಮ್ ಫೀಲಿಂಗ್ಸ್ ಏನು? ಫೀಲಿಂಗ್ ಅಂದ್ರೆ ಐ ಮೀನ್ ಸರ್ಪ್ರೈಸ್ ಆಗಿದ್ದೀರಾ ಅಥವಾ ಥ್ರಿಲ್ ಆಗಿದ್ದೀರಾ? ಹೇಗನ್ನಿಸ್ತಿದೆ ನಿಮ್ಗೆ? ಬೇಜಾರಾಗ್ತಿದೆ. ನಾನು ಅವ್ರ ಹಾಗೆ ಹುಡ್ತಿರೋದಿಕ್ಕೆ ಆನಂದವಾಗೂ ಇದ್ದೀನಿ. ನಾನು ಅವ್ರ ಹಾಗೆ ಇಲ್ಲದೆ ಇರೋದಿಕ್ಕೆ. ಅದೇನ್ ಮೇಡಮ್, ಒಂದ್ ಕಡೆ ಸರ್ ಹಾಗೆ ಹುಟ್ಟಿರೋದಕ್ಕೆ ಬೇಜಾರು ಅಂತಿದ್ದೀರಿ, ಸರ್ ಹಾಗೆ ಇಲ್ಲದೆ ಇರೋದಕ್ಕೆ ಆನಂದ ಆಗ್ತಿದೆ ಅಂತನೂ ಅಂತೀರಿ. ಹೌದು, ಅವರಾಗೆ ಶ್ರೀಮಂತಲಾಗೆ ಹುಟ್ಟಿರೋದಕ್ಕೆ ಬೇಜಾರಾಗ್ತಿದೆ. ಇವಳಿಗೆ ನಿಜವಾಗ್ಲೂ ಹುಚ್ಚಿಡ್ತಿದ್ಯಾ? ಏನ್ ಮೇಡಮ್, ನಿಮ್ ಹತ್ರ ದುಡ್ಡಿಲ್ವಾ? ನಿಮ್ಮಮ್ಮನೇ ಬಿಸ್ನೆಸ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇರೋದಲ್ವಾ? ದುಡ್ಡಂದ್ರೆ ದುಡ್ಡಲ್ಲ, ಗುಣ. ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ದೊಡ್ಡ ಗುಣ ಇದೆ ಇವರಿಗೆ. ಮತ್ತೆ ಸರ್ ಹಾಗಿಲ್ದೆ ಇರೋದಕ್ಕೆ ಆನಂದ ಆಗ್ತಿದೆ ಅಂದ್ರಿ. ಹೌದು, ಬಡವರಿಗೋಸ್ಕರ ಅವ್ರು ಯಾವಾಗ್ಲೂ ನೊಂದ್ಕೊಳ್ತಿರ್ತಾರೆ. ಅದೆಲ್ಲ ನೋಡಿ ಆನಂದ ಆಗತ್ತೆ. ಅವ್ರ ಬಗ್ಗೆ 3 ಶಬ್ದದಲ್ಲಿ ಹೇಳಲಾ? ಹೇಳಿ. ಅವರು ತುಂಬಾ ಒಳ್ಳೆಯವರು. ಎಷ್ಟು ಒಳ್ಳೆಯವ್ರಂದ್ರೆ 4 ದಿನ ಆಫೀಸಿಗೆ ಬರ್ಲಿಲ್ಲ ಅಂತ ಒಬ್ಳು ಹುಡುಗಿನ ಯಾರೋ ಕೆಲಸದಿಂದ ತೆಗ್ದು ಹಾಕಿದ್ರೆ ಇವರು ಅವರಿಗೆ ಮತ್ತೆ ಕೆಲಸ ಕೊಟ್ರು. ಅಷ್ಟು ಒಳ್ಳೆಯವರು. ಆ ಹುಡುಗಿ ಇಲ್ಲೇ ಇದ್ದಾಳೆ. ನಾಣಿ ಅವರೇ, ಹೋಗಿ ಆ ಹುಡುಗಿನ ಕರ್ಕೊಂಡ್ ಬನ್ನಿ. ಪಾಪ ಇವರು ಕೂಡ ನೋಡ್ತಾರೆ. ಏನು ಅವ್ರನ್ನೇ ನೋಡ್ತಿದ್ದೀರಾ? ಓ, ಮಾಡಿರೋ ಒಳ್ಳೆ ಕೆಲಸ ಒಪ್ಕೊಳ್ಳೋದು ಅವ್ರಿಗೆ ಇಷ್ಟ ಆಗಲ್ವಲ್ಲ? ಏನೂ ಪರವಾಗಿಲ್ಲ, ನಾನು ಹೇಳ್ತೀನಿ, ನೀವು ಹೋಗಿ. ಸರ್, ಅವ್ರು ಇಂಥ ಒಳ್ಳೆ ಕೆಲಸ ಎಷ್ಟೊಂದು ಮಾಡ್ತಾರೆ, ಆದರೆ ಯಾವತ್ತೂ ಹೊರಗಡೆ ಹೇಳಲ್ಲ. ಆದರೆ ಗಂಡನ ಒಳ್ಳೆತನದ ಬಗ್ಗೆ ಹೇಳೋದು ಹೆಂಡತಿಯಾಗಿ ನನ್ನ ಕರ್ತವ್ಯ ಅಲ್ವಾ? ಅದಕ್ಕೆ ಹೇಳ್ತಿದ್ದೀನಿ. ಬಾ ಕೀರ್ತಿ, ಬಾ 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 ಬಾ. ಕೀರ್ತಿ, ಸರ್ ನಿನ್ಗೆ ಕೆಲಸ ಕೊಟ್ರಲ್ಲ? ಹಾ ಹಾ ಹಾ. ಅವ್ರ ಒಳ್ಳೆತನ ಇವರಿಗೆಲ್ಲ ಗೊತ್ತಾಗ್ಲಿ ಅಂತಾನೆ ನಿನ್ನ ಕರೆದಿದ್ದು. ನೋಡಿ, ಕೀರ್ತಿ ಅಂದ್ರೆ ಈ ಹುಡುಗಿನೇ. ಇವ್ರು ಸಹಾಯ ಮಾಡಿರೋ ಪಾಪದ ಹುಡುಗಿ. ಇವಳಿಗೆ ಇಲ್ಲಿ ಕೆಲಸ ಯಾವತ್ತೂ ಹೋಗಲ್ಲ ಅಂತ, ಜೀವನ ಪೂರ್ತಿ ಇರುತ್ತೆ ಅಂತ ಮಾತು ಕೂಡ ಕೊಟ್ಟಿದ್ದಾರೆ.
ಇವಳು ಸಾಮಾನ್ಯದವಳಲ್ಲ. ಥ್ಯಾಂಕ್ ಯು ಮೇಡಮ್. ಅಯ್ಯಯ್ಯೋ, ನೀನು ಥ್ಯಾಂಕ್ಸ್ ಹೇಳ್ಬೇಕಾಗಿದ್ದು ನನ್ಗಲ್ಲ, ಅವರಿಗೆ. ಅವರೇ ನಿನ್ ದೇವ್ರು. ಥ್ಯಾಂಕ್ ಯು ಸರ್. ನೀವು ಬಿಸ್ನೆಸ್ ಮ್ಯಾನ್ ಅಂತ ಮಾತ್ರ ಗೊತ್ತಿತ್ತು, ನಿಮ್ಮ ಒಳ್ಳೆ ಗುಣ ಈಗಲೇ ಮೇಡಮ್ ಇಂದನೇ ಗೊತ್ತಾಗಿದ್ದು. ಯು ಆರ್ ಗ್ರೇಟ್ ಸರ್. ಸರ್, ನಾಳೆ ಈ ನ್ಯೂಸ್ನ ನಾವು ಹೈಲೈಟ್ ಮಾಡ್ತೀವಿ. ಸರ್, ನೀವು ಸ್ಟಾರ್ಟ್ ಮಾಡ್ತಿರೋ ಫ್ಯಾಕ್ಟ್ರಿ ಸಕ್ಸಸ್ ಆಗಲಿ ಅಂತ ನಾವೆಲ್ಲ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು. ಇಲ್ಲಿಗೆ ನಿಮ್ಮ ಪ್ರೆಸ್ ಮೀಟ್ ಮುಗೀತಲ್ವಾ? ಸರ್, ಸ್ಮಾಲ್ ರಿಕ್ವೆಸ್ಟ್. ಏನು? ಮೇಡಮ್ ಒಳ್ಳೆ ಪಿಯಾನಿಸ್ಟ್ ಅಂತಲ್ವಾ ಸರ್? ನಮಗೋಸ್ಕರ ಮೇಡಮ್ ಹತ್ರ ಒಂದ್ಸಲ ಪಿಯಾನೋ ಪ್ಲೇ ಮಾಡಕ್ ಹೇಳ್ತೀರಾ? ವೈ ನಾಟ್? ಪ್ಲೀಸ್ ಕಮ್. ಇನ್ನೊಂದು ಹೊಡಿ. ಏನಣ್ಣ ಅವಾಗ್ಲಿಂದ ಒಂದೇ ಸಮನೆ ಎಳ್ನೀರು ಕುಡಿತಾನೆ ಇದ್ದೀರಾ? ಒಬ್ಳು ಹುಡುಗಿ ನನಗೆ ಮೋಸ ಮಾಡವಳೆ. ಅವಳಿಗೇನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ನನ್ನ ತಲೆ ಕೆಟ್ಟೋಗೈತೆ. ಕೆಲ್ಸಾನೇ ಮಾಡ್ತಿಲ್ಲ. ನಾನು ಸೇಡ್ತಿರ್ಬೇಕು ಅಂದ್ರೆ ಮೆದುಳು ತಣ್ಣಗಾಗ್ಬೇಕು. ಅದಕ್ಕೆ ಕೊಚ್ಚು ಕೊಚ್ಚು. ಏಯ್, ಎಳ್ನೀರು ಗೋವಾಯ್ತದೆ ಅನ್ನಂಗೆ ಕೊಚ್ತೀಯಲ್ಲ, ಬೇಟೆ ತಲೆ ಎಗ್ರೋಗಂಗೆ ಕೊಚ್ಚಬೇಕು. ಹೊಡಿಲಿ. ನಾನೇ. ನೀನು ನಮ್ಮೂರ್ನಾಗೆ ಅನಾಥ ಸವಾಗಿ ದಿಕ್ಕಿಲ್ದೇ ಇರೋ ಸಾವು ಸಾಯ್ದಂಗೆ ಬೆಂಗಳೂರು ಕರ್ಕೊಬಂದು ಬದುಕ್ಸಿದ ದೇವ್ರು ನಾನು. ನನ್ನ ಬದುಕ್ಸಿದ್ದು ನೀನಲ್ವೋ, ನನ್ನ ಮಗಳು. ಹೌದು, ನಿನ್ನ ಪ್ರಾಣಾಪಾಯದಿಂದ ಹೊರಗೆ ತಂದು ನಾನು ರೋಡಕ್ಕೆ ತಂದವಳೆ. ಏನ್ ಬೊಗಳ್ತಿದ್ಯೋ? ನನ್ನ ಮಾತು ಕೇಳ್ತಿದ್ಯಾ ಹೊರ್ತು ನನ್ನ ಪರಿಸ್ಥಿತಿ ಕಾಣ್ತಿಲ್ವಾ? ರೇಷ್ಮೆ ಶರ್ಟು, ರೇಷ್ಮೆ ಪಂಚೆ, ಹಣೆಗೆ ಬಾಸಿಂಗ, ಕೈ ತಾಳಿ, ಬೇಕಾದ ಡ್ರೆಸ್ ಹಾಕೊಂಡು ರಂಗ್ ತಿರುಗ್ತಿದ್ದಾನು. ನಿನ್ನ ಮಗಳ ದಯೆಯಿಂದ ಒಂದು ವಾರದಿಂದ ಇದೇ ಅವತಾರದಲ್ಲಿ ತಿರುಗ್ತೀವ್ನಿ. ಗಂಗಾ ಏನ್ ಮಾಡಿದ್ಲು? ನಿನ್ನ ಬದುಕ್ಸಿದ್ರೆ ನನ್ನ ಮದುವೆ ಆಯ್ತೀನಿ ಅಂತ ಮಾತು ಕೊಟ್ಟು ಆಸೆ ಮನೆ ಮೇಲೆ ಪ್ಲೇಟ್ ಚೇಂಜ್ ಮಾಡ್ಬಿಟ್ಲು. ನನ್ಗೋಸ್ಕರ ನಿನ್ನನ್ ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡಿದ್ಲ? ಯಾಕೆ ನನಗ್ ನಮಸ್ಕಾರ ಮಾಡ್ತಿದ್ಯಾ? ಅಲ್ಲಿಗೆ ಬಂದು ಆಶೀರ್ವಾದ ಮಾಡೋ ಅವಕಾಶ ನಿಂಗೆ ಹೆಂಗೂ ಇಲ್ವಲ್ಲ. ಅವತ್ತು ದೊಡ್ಡ ತ್ಯಾಗಮೂರ್ತಿ ಹಂಗೆ ಕತೆ ಹೇಳಿದ್ಲು. ತೀರಾ ತಾಳಿ ಕಟ್ಟೋ ಸಮಯಕ್ಕೆ ನಿನ್ನ ಆಪರೇಷನ್ ದುಡ್ಡನ್ನ ಬೇರೆಯವ್ರು ಯಾರೋ ಕೊಡ್ತಾರೆ ಅಂತೇಳಿ ನನ್ನ ಎಡ್ಗಾಲಲ್ಲಿ ಓದೋದ್ಲು. ತುಂಬಾ ಒಳ್ಳೆ ಕೆಲಸ ಮಾಡಿದಾಳೆ. ಸಾಕ್ ನಿಲ್ಸೋ. ನಿನಗೆ ಆಪರೇಷನ್ ಮಾಡಿಸ್ತವ್ರು ಗಂಗನ ಹತ್ರ ಏನ್ ಕೆಲಸ ಮಾಡಿಸಿ ನಿಂಗೆ ದುಡ್ಡು ಕೊಡ್ತಾರೆ? ಗಂಗಾ ಅವ್ರ ಹತ್ರ ಕೆಲಸ ಮಾಡ್ತಿದ್ದಾಳೆ. 10 ಲಕ್ಷ ಬೆಲೆ ಬಾಳೋ ಕೆಲಸ ಯಾವುದು? ಏಳು. ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ಗಂಗಾ ತನ್ನ ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡು ನನಗ್ ಸಹಾಯ ಮಾಡ್ತಿದ್ದಾಳೆ. ಅಂತ ಸೀನೇನಿಲ್ಲ. ನಿನ್ ಮಗಳು ನಡೆಯೋದ್ ಬಿಟ್ಬಿಟ್ಟು ನಿಲ್ಲಕ್ ಶಕ್ತಿ ಇಲ್ದಂಗೆ ವೀಲ್ ಚೇರ್ ಕೂತವಳೆ. ತಲೆಗೆ ದೊಡ್ಡ ಪಟ್ಟಿ ಬೇರೆ ಐತೆ. ಕೆಲಸದವಳಂಗಿಲ್ಲ, ಪೇಷಂಟ್ ಹಂಗವಳೆ. ನಾನ್ ನಂಬಲ್ಲ.
ಮೊನ್ನೆ ನನ್ನ ಆಸ್ಪತ್ರೆಯಿಂದ ಮನೆ ಕರ್ಕೊಂಡು ಬಂದಾಗ್ಲೂ ಕೂಡ ಅವಳು ಚೆನ್ನಾಗೇ ಇದ್ಲು. ನಿನ್ನೆ ಕೂಡ ಅವಳ ಹತ್ರ ಮಾತಾಡಿದ್ದೀನಿ. ಹಂಗಾರ್ ಏನೋ ನಾಟಕ ಮಾಡ್ತಾವಳೆ ಅಂದಂಗಾಯ್ತು. ಇರ್ಲಿ, ಅವಳನ್ನ ಸುಮ್ಕೆ ಬಿಡಲ್ಲ. ಈ ಸಲ ಸಿಕ್ತಾಗ ಹೇಳು, ಆ ಯಂಗ್ಸನ್ನ ಅವಳನ್ನ ಹೊಸ್ಕಾಕ್ತೀನಿ. ಅವರಿಬ್ರು ಸಾವು ನನ್ನ ಕೈಲೇ ಅಂತ ಹೇಳು. ಯಾಕೆ ಸೇಡ್ ನಿನ್ಗೆ? ಅವ್ರು ನನ್ನ ಮುಖದ ಮ್ಯಾಗ ಹೊಡೆದಿದ್ರೆ ಸುಮ್ಮನಿರ್ತಿದ್ದೆ. ಅವ್ರು ನನ್ನ ಅಹಂಕಾರ ಮೇಲೆ ಹೊಡೆದವ್ರೆ, ಸುಮ್ಕಿರಲ್ಲ. ಅವ್ರ ಉಸ್ರನ್ ತೆಗಿಯ ಗಂಟ ನಾನು ಬಿಡಕ್ಕಿಲ್ಲ. ಹೋಗಿ ಹೇಳು, ಅವನ್ನ ಯಾವ ದೇವರು ಕಾಪಾಡಕ್ಕಿಲ್ಲ ಅಂತ. ಮಾವ ನಿಂತಿರೋದು ನೋಡ್ತಿದ್ರೆ ಸೈಕ್ಲೋನ್ ಮುಂಚೆ ಬರೋ ಸೈಲೆನ್ಸ್ ಅನ್ಸತ್ತೆ. ಸ್ವಲ್ಪ ವೈಲೆನ್ಸ್ನ ಆ್ಯಡ್ ಮಾಡಿದ್ರೆ ಸುನಾಮಿ ಆಗಿ ಬದಲಾಗಿ ನಿತ್ಯಾನ ಮುಳುಗಿಸ್ತಾನೆ. ಮಾವ, ಈ ನಿತ್ಯ ಯಾಕೆ ಇಷ್ಟು ಸ್ಟುಪಿಡ್ ಆಗಿ ಬಿಹೇವ್ ಮಾಡ್ತಿದ್ದಾಳೆ? ಅವಳು ಮಾಡಲ್ಲ ಇಲ್ಲ ಮೆಂಟಲ್ಲ? ನೀನ್ ತೆಗ್ದು ಹಾಕಿರೋ ಲೇಬರ್ನ ಅವಳು ಲಿಬರ್ಟಿ ತಗೊಂಡು ಜಾಬ್ ಹೇಗೆ ಕೊಡ್ತಾಳೆ? ಎಷ್ಟು ಕೊಬ್ಬಿದ್ರೆ ಅವಳು ಹಾಗೆ ಬಿಹೇವ್ ಮಾಡ್ತಾಳೆ? ಅರೆ, ನೀನೊಂದು ನಿರ್ಧಾರ ತಗೊಂಡ್ರೆ ಅಂಕಲ್, ಆಂಟಿ, ಮಾಮ್, ಡ್ಯಾಡ್, ನಾನು ಯಾರು ಎದುರು ಮಾತಾಡಲ್ಲ. ಕೊನೆಗೆ ಅಜ್ಜಿ ಕೂಡ ನಿನ್ನ ಮಾತಿಗೆ ಎದುರು ಮಾತಾಡಲ್ಲ. ನಿನ್ನೇನೋ ಮೊನ್ನೆನೋ ಬಂದಿರೋ ನಿತ್ಯ ನಿಂಗೆ ಯಾಕೆ ವ್ಯಾಲ್ಯೂ ಕೊಡಲ್ಲ ಮಾವ? ನಮ್ಗಿಂತ ಹೆಚ್ಚು ದುಡ್ಡಿದೆ ಅನ್ನೋ ಅಹಂಕಾರನ, ಅಥವಾ ಅವಳಿಂದಾನೇ ನಿಂಗೆ ನಂಬರ್ 1 ಪೊಸಿಷನ್ ಬರ್ತಿದೆ ಅಂತ ನಿನ್ ಮೇಲ್ ನೆಗ್ಲಿಜೆನ್ಸಾ? ಮದ್ವೆಗೆ ಮುಂಚೆನೆ ಅವಳು ಹೀಗೆ ಬಿಹೇವ್ ಮಾಡಿದ್ರೆ ಮದ್ವೆ ಆದ್ಮೇಲೆ ಇನ್ನೇನ್ ಮಾಡ್ತಾಳೋ? ಇದೆಲ್ಲ ಎಷ್ಟು ಕರೆಕ್ಟ್ ಮಾವ? ಕರೆಕ್ಟ್ ಅಲ್ಲ ಅಂತ ನನಗೂ ಗೊತ್ತು ಸ್ವಪ್ನ. ಅವಳು ನನ್ನ ಜೊತೆ ಸರಿಯಾಗಿ ಕನೆಕ್ಟ್ ಆಗ್ತಿಲ್ಲ. ನಿನ್ ಜೊತೆ ಕನೆಕ್ಟ್ ಆಗ್ಬಾರ್ದು ಅಂತಾನೆ ಹೀಗೆ ಮಾಡ್ತಿದ್ದಾಳೇನೋ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಮೊದಲು ನಾನು ನೋಡಿರೋ ನಿತ್ಯ ಬೇರೆ, ಈಗಿನ ನಿತ್ಯನೇ ಬೇರೆ. ಹೌದು ಮಾವ, ನಾನ್ ಕೂಡ ನೋಟಿಸ್ ಮಾಡಿದ್ದೀನಿ. ಅವಳು ಊರಿಗೆ ಹೋಗಿ ಬಂದ್ಮೇಲೆ ಈ ಚೇಂಜ್ ಆಗಿರೋದು. ಎಸ್, ಇದಕ್ಕೂ ಮೊದಲು ನಾನು ಏನು ಹೇಳಿದ್ರು ಓಕೆ ಅಂತಿದ್ಲು. ಈಗ ಆರ್ಗ್ಯೂ ಮಾಡ್ತಾಳೆ. ಆಗಿದ್ದ ಕಾನ್ಫಿಡೆನ್ಸ್ ಈಗ ಅವಳಿಗಿಲ್ಲ. ಎವ್ರಿಥಿಂಗ್ ಈಸ್ ಚೇಂಜ್. ನೀನ್ ಹರ್ಟ್ ಆಗ್ತೀಯಾ ಅಂತಾನೆ ನಾನು ಹೇಳಿಲ್ಲ ಮಾವ. ನಿಜವಾಗ್ಲೂ ನಿನಗ್ ಗೊತ್ತಾಗೋಕ್ ಮುಂಚೆನೆ ನಿತ್ಯ ಕೋ ಪಾರ್ಟಿಸಿಪೆಂಟ್ ಆಗಿ ನಂಗೆ ಗೊತ್ತು. ಯಾವತ್ತು ತನ್ ಮಾತೆ ನಡಿಬೇಕು ಅಂತಾಳೆ. ತಾನ್ ಮಾತಾ ದೊಡ್ಡ ಸ್ಟಾರ್ ಅಂದ್ಕೊಂಡಿದ್ದಾಳೆ. ಮಿಕ್ಕವರೆಲ್ಲ ತನ್ನ ಸ್ಲೇವ್ಸ್ ಅಂದ್ಕೊಂಡಿದ್ದಾಳೆ. ಇವತ್ತು ಕೂಡ ಪ್ರೆಸ್ ಮೀಟ್ಗೆ ಪ್ರಿಪೇರ್ ಆಗೋ ಅಂದ್ರೆ ಸ್ವೀಪರ್ ಜೊತೆ ಹರಟೆ ಹೊಡಿತಿದ್ಲು. ಆ ಲೇಬರ್ ಕೀರ್ತಿ ವಿಷಯಕ್ಕೆ ಹೋಗ್ಬೇಡ ಅಂತಂದ್ರೆ ಅವಳಿಗೆ ಜಾಬ್ ಕೊಡಿಸ್ತೀನಿ ಅಂತ ಚಾಲೆಂಜ್ ಮಾಡಿದ್ಲು. ಅಲ್ದೆ ತನ್ಗೆ ಹಠ ತುಂಬಾನೇ ಇದೆ ಅಂತ ಅಂದ್ಲು. ತಾನೇನಾದ್ರೂ ಅಂದ್ಕೊಂಡ್ರೆ ಅದನ್ನ ಸಾಧಿಸೋವರೆಗೂ ನಿದ್ದೆ ಮಾಡಲ್ವಂತೆ. ಬುಲ್ಶಿಟ್. ನನ್ನ ಬಗ್ಗೆ ಅವಳಿಗೆ ಗೊತ್ತಿಲ್ವೇನೋ? ಅವಳಿಗಿಂತ ಹೆಚ್ಚು ಹಠ, ಸ್ವಾಭಿಮಾನ ನನಗೂ ಇದೆ. ನಾನು ಮನ್ಸು ಮಾಡಿದ್ರೆ ಅವಳಿಗೆ ಏನ್ ಬೇಕಾದ್ರೂ ಮಾಡ್ತೀನಿ. ಮತ್ತೆ ಆ ವಿಷಯ ನಿತ್ಯ ಗೊತ್ತಾಗೋ ಹಾಗೆ ಮಾಡು ಮಾವ. ನಿನ್ ಮುಂದೆ ಅವಳು ನಥಿಂಗ್ ಅಂತ ಪ್ರೂವ್ ಮಾಡು. ನೀನ್ ಮನ್ಸ್ ಮಾಡಿದ್ರೆ ನಿತ್ಯನ ಹೊಸ್ಕಾಕ್ಬೋದು ಅಂತ ಅವಳಿಗೆ ಅರ್ಥ ಆಗೋ ಹಾಗೆ ಮಾಡು. ಆಗ್ಲೇ ಬುದ್ಧಿ ಬರೋದು ಅವಳಿಗೆ. ಸರ್, ಹೇಳು. ಪ್ರೆಸ್ನವ್ರು ವೆಯ್ಟ್ ಮಾಡ್ತಿದ್ದಾರೆ. ಅವ್ರು ವೇಟ್ ಮಾಡಿದ್ರೆ ನಾನೇನ್ ಮಾಡ್ಲಿ? ನಾಡಿ ಪಿಯಾನೋ ನಾನ್ ಪ್ಲೇ ಮಾಡ್ಲಾ? ಅಲ್ಲ ಸರ್, ನಿತ್ಯ ಮೇಡಮ್ ಪ್ಲೇ ಮಾಡಬೇಕು. ಅವಳನ್ನೇ ಕರ್ಕೊಂಡು ಹೋಗಿ ಪ್ಲೇ ಮಾಡಿಸು. ಪ್ಲೇ ಮಾಡಕ್ಕೆ ನಿತ್ಯ ಮೇಡಮ್ ಇರ್ಬೇಕಲ್ಲ ಸರ್.